ಬಿಜೆಪಿ ಕೊಡಂತ ಯೋಗ್ಯತೆ ಇಲ್ಲ. ನಾವು ಕೊಟ್ಟಿದ್ದಕ್ಕೆ ನಮ್ಮಲ್ಲಿ ಟೀಕೆ ಮಾಡ್ತೀರಾ? ಒಂದು ವೇಳೆ ಧೈರ್ಯ ಇರ್ಲಿ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ, ನಾವು ಕೊಟ್ಟು ತಪ್ಪು ಅಂತ ಹೇಳಿದ್ರೆ ಸ್ಟಾಪ್ ಮಾಡಕ್ಕೆ ಹೇಳಿ, ಧೈರ್ಯ ಇದೆಯಾ? वेलकम टू एम न्यूज बीजापुर। चलिए चलते हैं आज की खबरों की ओर। ನೋಡ್ದಂತೆ ನಡೆದಿದ್ದೀವಿ. ನಾವು ರಾಜ್ಯ ಜನರಿಗೆ 5 ಘೋಷಣೆಗಳನ್ನ ಮಾಡಿದ್ವಿ. ಆ 5 ಘೋಷಣೆಗಳನ್ನ ಅನುಷ್ಠಾನ ತಂದಿದ್ದೀವಿ. ಯಾರೋ ಒಬ್ರೊಬ್ರು ಮಾತಾಡಿದ್ರೆ ಅದು ಸರ್ಕಾರದ ಮಾತಲ್ಲ. ಯಾವ ಕಾರಣಕ್ಕೂ ನಾವು 5 ಗ್ಯಾರಂಟಿಗಳನ್ನ ನಿಲ್ಸೋದಿಲ್ಲ. ಅದು ನಮ್ಮ ಬದ್ಧತೆ ಇದೆ. ಇವತ್ತು ಫಂಡ್ಗಳ ಬಗ್ಗೆ ಹೇಳ್ತಾರೆ. ಪ್ರತಿಯೊಬ್ಬ MLAಗಳು ಸುಮಾರು 50 ಕೋಟಿಯಷ್ಟು ಹಣ ಬಿಡುಗಡೆಗಾಗಲೇ CM ಮಾಡ್ತಾ ಇದ್ದಾರೆ. ಮತ್ತೆ ರಾಜ್ಯದ ಎಲ್ಲಾ ಕಡೆ ಅಭಿವೃದ್ಧಿ ಆಗ್ತಾ ಇದೆ. ಇವಾಗ 5 ಗ್ಯಾರಂಟಿಗಳು ಕೊಟ್ಟಿದ್ದಿಲ್ಲ, ಅದು ಯಾರು ಒಬ್ಬ ವ್ಯಕ್ತಿಗೆ ಅಥವಾ ಕಾಂಗ್ರೆಸ್ ನಾವು ಕೊಟ್ಟಿದೀವ, ಇಲ್ಲ ಕರ್ನಾಟಕ ಜನತೆ ಕೊಟ್ಟಿದೀವ. ಪ್ರತಿ ತಿಂಗಳ 6-7 ಸಾವಿರಷ್ಟು ಹಣ ಪ್ರತಿಯೊಂದು ಮನೆಗೆ ಹೋಗ್ತಾ ಇದೆ. ಇವತ್ತು ನಾನು ಹೇಳಿದ ಶಕ್ತಿ ಕಾರ್ಯಕ್ರಮ, ಅದು ಮಹಿಳಾ ಸಬಲೀಕರಣ ಅಲ್ವಾ? ಒಂದು ಕ್ರಾಂತಿಕಾರಿ ಬದಲಾವಣೆ ಕಾಣ್ತಾ ಇಲ್ಲ ಮಹಿಳೆಯರಿಗೆ. ಇಡೀ ರಾಜ್ಯದಲ್ಲಿ ಸುತ್ತಾಡ್ತಾ ಇದ್ದಾರೆ. ಬಿಜಾಪುರದಿಂದ ಬಂದು ತಯಾರು ಮಾಡ್ಕೊಂಡು ಬೆಂಗಳೂರು ಬಂದು ಮಾರ್ತಾ ಇದ್ದಾರೆ ಮಹಿಳೆಯರು. ಯಾರ ಹಂಗಲ್ಲೂ ಕೂಡ ಇಲ್ಲ ಮಹಿಳೆಯರದು. ಮಹಿಳಾ ಸಬಲೀಕರಣ ಇದು ನಮ್ಮ ಪಕ್ಷದ ಬದ್ಧತೆ. ಇದೇ ಇಂದಿರಾ ಗಾಂಧಿ ಅವರು ಮಾಡ್ತಾ ಇದ್ದೀವಿ, ಇದೇ ಸೋನಿಯಾ ಗಾಂಧಿ ಶಕ್ತಿ ಕೊಟ್ಟಿರುವಂತ. ಅದರಿಂದ ಎರಡನೇದು 2,000 ರೂಪಾಯಿ ಕೊಡ್ತಾ ಇದೀವಿ. ಏನ್ ತಪ್ಪು ಮಾಡ್ತಾ ಇದೀವಿ ಮಹಿಳೆಯರಿಗೆ ನಾವು? ಬಿಜೆಪಿ ಕೊಡಂತ ಯೋಗ್ಯತೆ ಇಲ್ಲ. ನಾವು ಕೊಟ್ಟಿದ್ದಕ್ಕೆ ನಮ್ಮಲ್ಲಿ ಟೀಕೆ ಮಾಡ್ತೀರಾ? ಗೃಹ ಜ್ಯೋತಿ ಹೌದು ಕೊಟ್ಟಿದ್ದೀವಿ, 200 ಯೂನಿಟ್ ಕೊಡ್ತಾ ಇದ್ದೀವಿ ನಾವು. ಯುವ ನಿಧಿ ಕೊಡ್ತಾ ಇದ್ದೀವಿ. ಅನ್ನಭಾಗ್ಯ ಯಾವ್ದು ಜಾತಿ ಜನಾಂಗ ಇದೆ ಅದಕ್ಕೆ. ಒಂದು ವೇಳೆ ಧೈರ್ಯ ಇರ್ಲಿ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ, ನಾವು ಕೊಟ್ಟು ತಪ್ಪು ಅಂತ ಹೇಳಿದ್ರೆ ಸ್ಟಾಪ್ ಮಾಡಕ್ಕೆ ಹೇಳಿ, ಧೈರ್ಯ ಇದೆಯಾ? ಒಂದು ಬಾಯಿದ ಸ್ಟೇಟ್ಮೆಂಟ್ ಮಾಡ್ಲಿ, ನೀವು ಕೊಟ್ಟಿದಂತಹ ಏನು 5 ಗಂಟೆಗಳು ನಿಲ್ಸಿ ಅಂತ ಹೇಳೋಂಥ ಧೈರ್ಯ ಇದೆಯಾ? ಮೋಸಲ್ಲಿ ಕಲ್ಲುವಂತ ಕೆಲಸ ಮಾಡಬೇಡಿ ಬಿಜೆಪಿ ಅವರೇ. ನಮ್ಮ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದೀವಿ. ಯಾವ್ದು ಒಳ್ಳೆ ಕೆಲಸ ಮಾಡ್ತೀವಿ ಅದಕ್ಕೆ ನಮ್ಗೆ ಸಹಕಾರ ಕೊಡಿ. ನಾವೇನಾದ್ರೂ ಸ್ವಲ್ಪ ತಪ್ಪು ಮಾಡಿದ್ರೆ ನಮ್ಗೆ ಟೀಕೆ ಮಾಡೋಂಥ ಧೈರ್ಯ ನಿಮ್ಗಿದೆ. ಅದನ್ನು ಬಿಟ್ಟು ಅದು ಸರಿ ಇಲ್ಲ, ಕರೆಂಟ್ ಕಡಿಮೆ ಬರ್ತಾ ಇದೆ, ಇದು ಏನ್ರಿ ಇದು? ಒಟ್ಟಾರೆ ನಿಮ್ಗೆ ಧೈರ್ಯ ಇದೆಯಾ ಹೇಳಿ? ಇಲ್ಲ ಗ್ಯಾರಂಟಿಗಳು ನಿಲ್ಸಿ ಅಂತ, ಅದು ಹೇಳಕ್ ಧೈರ್ಯ ಇಲ್ಲ. ಅದರಿಂದ ಯಾವ ಗ್ಯಾರಂಟಿಗಳು ನಿಲ್ಲೋದಿಲ್ಲ. ನಮ್ಮ ಬದ್ಧತೆ ಇದೆ. ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಬಂದು ಮತ್ತೆ ಪ್ರಿಯಾಂಕಾ ಗಾಂಧಿ ಬಂದು ಘೋಷಣೆ ಮಾಡುವಂತಹ ಕಾರ್ಯಕ್ರಮ, ಜನರಿಗೆ ಸಂತೋಷವಾಗಿದ್ದಾರೆ. ಇವತ್ತು ನೆಮ್ಮದಿಯಾಗಿ ಬಾಳ್ತಾ ಇದ್ದಾರೆ. ಅವ್ರಿಗೆ ಇನ್ನ ನಾವು ಯಾವುದೇ ಕಾರಣಕ್ಕೆ ಇನ್ನು ಹೆಚ್ಚು ಕಾರ್ಯಕ್ರಮ ನಾವು ಕೊಡ್ತೀವಿ.